ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಿದೆ. ಏನು ಬೇಕಿದ್ರೂ ಮಾಡುವುದಂತೆ. ಹಾಗೆಯೇ ಪಾಲಿಟಿಕ್ಸಲ್ಲಿ ತಡೆಗಟ್ಟೋದಕ್ಕೆ, ಎದುರಾಳಿಯನ್ನು ಹೆಡೆಮುರಿ ಕಟ್ಟೋದಕ್ಕೆ ಏನು ಬೇಕಿದ್ರು ಅದನ್ನೇ ಮಾಡ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಇವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಇವತ್ತು ಆಗಸ್ಟ್ 9ನೇ ತಾರೀಕು, ನಾಳೆ 10, ನಾಡಿದ್ದು 11, ಅದರ ಆಚೆ ಆಗಸ್ಟ್ 12ನೇ ತಾರೀಕು. ಇದೇ 2 ವರ್ಷಗಳ ಹಿಂದೆ, ಅಂದರೆ ಆಗಸ್ಟ್ 12ನೇ ತಾರೀಕು ನಾಡಿದ್ದು ಸಿದ್ದರಾಮಯ್ಯನವರಿಗೆ 77 ವರ್ಷ ಆಗುತ್ತೆ. 77 ವರ್ಷ. 2 ವರ್ಷದ ಹಿಂದೆ ದಾವಣಗೆರೆಯಲ್ಲಿ ದೊಡ್ಡ ಐತಿಹಾಸಿಕ ಸಮಾವೇಶ ನಡೆಯಿತು. ಯಾಕೆ? ಅಧಿಕಾರಕ್ಕೆ ಏರೋದಕ್ಕೆ ದಾವಣಗೆರೆಯಲ್ಲಿ ನಡೆದಿತ್ತು ಸಿದ್ದರಾಮೋತ್ಸವ. ಜನಸಾಗರವೇ ಸೇರಿತ್ತು. ಈಗ 2 ವರ್ಷ ಆಗ್ತಾ ಬಂತು. ಈಗ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಒಂದು ಕೇಸ್ ಬಂದಿದೆ. ಇನ್ನೊಂದು, ರಾಜ್ಯಪಾಲರು ಯಾವ ಸಂದರ್ಭದಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದು. 2 ವರ್ಷದ ಹಿಂದೆ ಅಧಿಕಾರಕ್ಕಾಗಿ ಸಿದ್ದರಾಮೋತ್ಸವ ನಡೆಯಿತು. ಈಗ ಬರ್ತ್ಡೇ ದಿವಸ ನಾಡಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗತ್ತಾ ಗೊತ್ತಿಲ್ಲ. ನೋಡಿ ಹೆಂಗಿರುತ್ತೆ. ಒಮ್ಮೆ ಮುಖ್ಯಮಂತ್ರಿ ಆಗೋದಕ್ಕೆ, ಇನ್ನೊಂದು ಸಲ ಮುಖ್ಯಮಂತ್ರಿ ಇಳಿಯೋದಕ್ಕೆ ಬರ್ತ್ಡೇ ಯೂಸ್ ಆಗಿಬಿಡತ್ತಾ? ಆ ಬರ್ತ್ಡೇ ಯಾವ ರೀತಿ ಇತ್ತು? 2 ವರ್ಷದ ಹಿಂದೆ ದಾವಣಗೆರೆಯಲ್ಲಿ ಭರ್ಜರಿ ಬರ್ತಾರೆ 10 ಲಕ್ಷ ಜನ. ಅದರೊಂದು ಝಲಕ್ ನೋಡೋಣ. ಯಾಕಂತಂದರೆ ನಾಡಿದ್ದು ಮತ್ತೆ 77ನೇ ವರ್ಷ ಆಗುತ್ತೆ. ಆ ಝಲಕ್ ನೋಡ್ಕೊಂಬನ್ನಿ. ಎಲ್ಲಿ ನೋಡಿದ್ರು ಜನವೋ ಜನ, ಲಕ್ಷಗಟ್ಟಲೆ ಸೇರಿರುವ ಜನಸಾಗರ. ಇದು ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರವನ್ನ ಸಾರಿವೆ. ಇದರ ಬೆನ್ನಲ್ಲೇ ಕೈಪಾಳೆಯ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶಿಸಿದೆ. ಜನಾಂದೋಲನ ಸಮಾವೇಶ ಮಾಡುವ ಮೂಲಕ ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ಕೊಟ್ಟಿದೆ. ದೋಸ್ತಿಗಳ ವಿರುದ್ಧ ಸಿಎಂ ಗರ್ಜನೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಯಾರು ಏನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ನಾನು ಜಗ್ಗವನು ಅಲ್ಲ, ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರು, ಜೆಡಿಎಸ್ನವರು ನನ್ನನ್ನು ಅಲುಗಾಡಿಸ್ಲಿಕ್ಕಾಗುತ್ತಾ? ನಮ್ಮ ಸರ್ಕಾರ ತೆಗೆದಾಕಕ್ಕಾಗುತ್ತಾ? ಯಾಕಂತಂದ್ರೆ ನಾ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ. ದೇವರಾಜ ಅರಸರವರ ನಂತರ ಸಂಪೂರ್ಣ 5 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ. ಇನ್ನು ನಾನು ಯಾವತ್ತೂ ದ್ವೇಷದ ರಾಜಕಾರಣವನ್ನ ಮಾಡಲಿಲ್ಲ. ಅಶೋಕ್, ವಿಜಯೇಂದ್ರ ಎಲ್ಲ ಜೈಲಿಗೆ ಹೋಗ್ಬೇಕಿತ್ತು. ನನ್ನ ಬಗ್ಗೆ ಮಾತನಾಡಲಿ ಇವರಿಗೆ ಯಾವ ನೈತಿಕತೆ ಇದೆ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾರು ಅಶೋಕ, ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ, ಇವ್ರಿಗೆ ಯಾವ ನೈತಿಕತೆ ಇದೆ? ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ? ರಾಜ್ಯ ರಾಜಕಾರಣದಲ್ಲಿ ದೋಸ್ತಿ ಪಡೆ ವರ್ಸಸ್ ಕಾಂಗ್ರೆಸ್ ಪಾಳೆಯದ ನಡುವೆ ಜಿದ್ದಿನ ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಿದೆ. ಏನು ಬೇಕಿದ್ರೂ ಮಾಡುವುದಂತೆ. ಹಾಗೆಯೇ ಪಾಲಿಟಿಕ್ಸಲ್ಲಿ ತಡೆಗಟ್ಟೋದಕ್ಕೆ, ಎದುರಾಳಿಯನ್ನು ಹೆಡೆಮುರಿ ಕಟ್ಟೋದಕ್ಕೆ ಏನು ಬೇಕಿದ್ರು ಅದನ್ನೇ ಮಾಡ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಇವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಇವತ್ತು ಆಗಸ್ಟ್ 9ನೇ ತಾರೀಕು, ನಾಳೆ 10, ನಾಡಿದ್ದು 11, ಅದರ ಆಚೆ ಆಗಸ್ಟ್ 12ನೇ ತಾರೀಕು. ಇದೇ 2 ವರ್ಷಗಳ ಹಿಂದೆ, ಅಂದರೆ ಆಗಸ್ಟ್ 12ನೇ ತಾರೀಕು ನಾಡಿದ್ದು ಸಿದ್ದರಾಮಯ್ಯನವರಿಗೆ 77 ವರ್ಷ ಆಗುತ್ತೆ. 77 ವರ್ಷ. 2 ವರ್ಷದ ಹಿಂದೆ ದಾವಣಗೆರೆಯಲ್ಲಿ ದೊಡ್ಡ ಐತಿಹಾಸಿಕ ಸಮಾವೇಶ ನಡೆಯಿತು. ಯಾಕೆ? ಅಧಿಕಾರಕ್ಕೆ ಏರೋದಕ್ಕೆ ದಾವಣಗೆರೆಯಲ್ಲಿ ನಡೆದಿತ್ತು ಸಿದ್ದರಾಮೋತ್ಸವ. ಜನಸಾಗರವೇ ಸೇರಿತ್ತು. ಈಗ 2 ವರ್ಷ ಆಗ್ತಾ ಬಂತು. ಈಗ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಒಂದು ಕೇಸ್ ಬಂದಿದೆ. ಇನ್ನೊಂದು, ರಾಜ್ಯಪಾಲರು ಯಾವ ಸಂದರ್ಭದಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದು. 2 ವರ್ಷದ ಹಿಂದೆ ಅಧಿಕಾರಕ್ಕಾಗಿ ಸಿದ್ದರಾಮೋತ್ಸವ ನಡೆಯಿತು. ಈಗ ಬರ್ತ್ಡೇ ದಿವಸ ನಾಡಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗತ್ತಾ ಗೊತ್ತಿಲ್ಲ. ನೋಡಿ ಹೆಂಗಿರುತ್ತೆ. ಒಮ್ಮೆ ಮುಖ್ಯಮಂತ್ರಿ ಆಗೋದಕ್ಕೆ, ಇನ್ನೊಂದು ಸಲ ಮುಖ್ಯಮಂತ್ರಿ ಇಳಿಯೋದಕ್ಕೆ ಬರ್ತ್ಡೇ ಯೂಸ್ ಆಗಿಬಿಡತ್ತಾ? ಆ ಬರ್ತ್ಡೇ ಯಾವ ರೀತಿ ಇತ್ತು? 2 ವರ್ಷದ ಹಿಂದೆ ದಾವಣಗೆರೆಯಲ್ಲಿ ಭರ್ಜರಿ ಬರ್ತಾರೆ 10 ಲಕ್ಷ ಜನ. ಅದರೊಂದು ಝಲಕ್ ನೋಡೋಣ. ಯಾಕಂತಂದರೆ ನಾಡಿದ್ದು ಮತ್ತೆ 77ನೇ ವರ್ಷ ಆಗುತ್ತೆ. ಆ ಝಲಕ್ ನೋಡ್ಕೊಂಬನ್ನಿ.
ಎಲ್ಲಿ ನೋಡಿದ್ರು ಜನವೋ ಜನ, ಲಕ್ಷಗಟ್ಟಲೆ ಸೇರಿರುವ ಜನಸಾಗರ. ಇದು ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರವನ್ನ ಸಾರಿವೆ. ಇದರ ಬೆನ್ನಲ್ಲೇ ಕೈಪಾಳೆಯ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶಿಸಿದೆ. ಜನಾಂದೋಲನ ಸಮಾವೇಶ ಮಾಡುವ ಮೂಲಕ ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ಕೊಟ್ಟಿದೆ. ದೋಸ್ತಿಗಳ ವಿರುದ್ಧ ಸಿಎಂ ಗರ್ಜನೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಯಾರು ಏನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ನಾನು ಜಗ್ಗವನು ಅಲ್ಲ, ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರು ಜೆಡಿಎಸ್ನವರು ನನ್ನನ್ನು ಅಲುಗಾಡಿಸ್ಲಿಕ್ಕೆ ಆಗುತ್ತಾ? ನಮ್ಮ ಸರ್ಕಾರ ತೆಗೆದಾಕಕ್ಕಾಗುತ್ತಾ? ಯಾಕಂತಂದ್ರೆ ನಾ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ. ದೇವರಾಜ ಅರಸರವರ ನಂತರ ಸಂಪೂರ್ಣ 5 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ. ಇನ್ನು ನಾನು ಯಾವತ್ತೂ ದ್ವೇಷದ ರಾಜಕಾರಣವನ್ನ ಮಾಡಲಿಲ್ಲ. ಅಶೋಕ್ ವಿಜಯೇಂದ್ರ ಎಲ್ಲ ಜೈಲಿಗೆ ಹೋಗ್ಬೇಕಿತ್ತು. ನನ್ನ ಬಗ್ಗೆ ಮಾತನಾಡಲಿ ಇವರಿಗೆ ಯಾವ ನೈತಿಕತೆ ಇದೆ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾರು ಅಶೋಕ, ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ, ಇವ್ರು ಯಾವ ನೈತಿಕತೆ ಇದೆ? ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ? ರಾಜ್ಯ ರಾಜಕಾರಣದಲ್ಲಿ ದೋಸ್ತಿ ಪಡೆ ವರ್ಸಸ್ ಕಾಂಗ್ರೆಸ್ ಪಾಳೆಯದ ನಡುವೆ ಜಿದ್ದಿನ ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಿದೆ. ಏನು ಬೇಕಿದ್ರೂ ಮಾಡುವುದಂತೆ. ಹಾಗೇನೆ ಪಾಲಿಟಿಕ್ಸಲ್ಲಿ ತಡೆಗಟ್ಟೋದಕ್ಕೆ, ಎದುರಾಳಿಯನ್ನು ಹೆಡೆಮುರಿ ಕಟ್ಟೋದಕ್ಕೆ ಏನು ಬೇಕಿದ್ರು ಅದನ್ನೇ ಮಾಡ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಇವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಇವತ್ತು ಆಗಸ್ಟ್ 9ನೇ ತಾರೀಕು, ನಾಳೆ 10, ನಾಡಿದ್ದು 11, ಅದರ ಆಚೆ ಆಗಸ್ಟ್ 12ನೇ ತಾರೀಕು. ಇದೇ 2 ವರ್ಷಗಳ ಹಿಂದೆ, ಅಂದರೆ ಆಗಸ್ಟ್ 12ನೇ ತಾರೀಕು ನಾಡಿದ್ದು ಸಿದ್ದರಾಮಯ್ಯನವರಿಗೆ 77 ವರ್ಷ ಆಗುತ್ತೆ. 77 ವರ್ಷ. 2 ವರ್ಷದ ಹಿಂದೆ ದಾವಣಗೆರೆಯಲ್ಲಿ ದೊಡ್ಡ ಐತಿಹಾಸಿಕ ಸಮಾವೇಶ ನಡೆಯಿತು. ಯಾಕೆ? ಅಧಿಕಾರಕ್ಕೆ ಏರೋದಕ್ಕೆ ದಾವಣಗೆರೆಯಲ್ಲಿ ನಡೆದಿತ್ತು ಸಿದ್ದರಾಮೋತ್ಸವ. ಜನಸಾಗರವೇ ಸೇರಿತ್ತು. ಈಗ 2 ವರ್ಷ ಆಗ್ತಾ ಬಂತು. ಈಗ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಒಂದು ಕೇಸ್ ಬಂದಿದೆ. ಇನ್ನೊಂದು, ರಾಜ್ಯಪಾಲರು ಯಾವ ಸಂದರ್ಭದಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದು. 2 ವರ್ಷದ ಹಿಂದೆ ಅಧಿಕಾರಕ್ಕಾಗಿ ಸಿದ್ದರಾಮೋತ್ಸವ ನಡೆಯಿತು. ಈಗ ಬರ್ತ್ಡೇ ದಿವಸ ನಾಡಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗತ್ತಾ? ಗೊತ್ತಿಲ್ಲ. ನೋಡಿ ಹೆಂಗಿರುತ್ತೆ. ಒಮ್ಮೆ ಮುಖ್ಯಮಂತ್ರಿ ಆಗೋದಕ್ಕೆ, ಇನ್ನೊಂದು ಸಲ ಮುಖ್ಯಮಂತ್ರಿ ಇಳಿಯೋದಕ್ಕೆ ಬರ್ತ್ಡೇ ಯೂಸ್ ಆಗಿಬಿಡತ್ತಾ? ಆ ಬರ್ತ್ಡೇ ಯಾವ ರೀತಿ ಇತ್ತು? 2 ವರ್ಷದ ಹಿಂದೆ ದಾವಣಗೆರೆಯಲ್ಲಿ ಭರ್ಜರಿ ಬರ್ತಾರೆ 10 ಲಕ್ಷ ಜನ. ಅದರೊಂದು ಝಲಕ್ ನೋಡೋಣ. ಯಾಕಂತಂದರೆ ನಾಡಿದ್ದು ಮತ್ತೆ 77ನೇ ವರ್ಷ ಆಗುತ್ತೆ. ಆ ಝಲಕ್ ನೋಡ್ಕೊಂಬನ್ನಿ. ಎಲ್ಲಿ ನೋಡಿದ್ರು ಜನವೋ ಜನ, ಲಕ್ಷಗಟ್ಟಲೆ ಸೇರಿರುವ ಜನಸಾಗರ. ಇದು ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರವನ್ನ ಸಾರಿವೆ. ಇದರ ಬೆನ್ನಲ್ಲೇ ಕೈಪಾಳೆಯ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶಿಸಿದೆ. ಜನಾಂದೋಲನ ಸಮಾವೇಶ ಮಾಡುವ ಮೂಲಕ ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ಕೊಟ್ಟಿದೆ. ದೋಸ್ತಿಗಳ ವಿರುದ್ಧ ಸಿಎಂ ಗರ್ಜನೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಯಾರು ಏನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ನಾನು ಜಗ್ಗವನು ಅಲ್ಲ, ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರು ಜೆಡಿಎಸ್ನವರು ನನ್ನನ್ನು ಅಲುಗಾಡಿಸ್ಲಿಕ್ಕೆ ಆಗುತ್ತಾ? ನಮ್ಮ ಸರ್ಕಾರ ತೆಗೆದಾಕಕ್ಕಾಗುತ್ತಾ? ಯಾಕಂತಂದ್ರೆ ನಾ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ. ದೇವರಾಜ ಅರಸರವರ ನಂತರ ಸಂಪೂರ್ಣ 5 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ. ಇನ್ನು ನಾನು ಯಾವತ್ತೂ ದ್ವೇಷದ ರಾಜಕಾರಣವನ್ನ ಮಾಡಲಿಲ್ಲ. ಅಶೋಕ್ ವಿಜಯೇಂದ್ರ ಎಲ್ಲ ಜೈಲಿಗೆ ಹೋಗ್ಬೇಕಿತ್ತು. ನನ್ನ ಬಗ್ಗೆ ಮಾತನಾಡಲಿ ಇವರಿಗೆ ಯಾವ ನೈತಿಕತೆ ಇದೆ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾರು ಅಶೋಕ, ಯಡಿಯೂರಪ್ಪ,
ವಿಜೇಂದ್ರ, ಕುಮಾರಸ್ವಾಮಿ, ಇವ್ರು ಯಾವ ನೈತಿಕತೆ ಇದೆ? ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ? ರಾಜ್ಯ ರಾಜಕಾರಣದಲ್ಲಿ ದೋಸ್ತಿ ಪಡೆ ವರ್ಸಸ್ ಕಾಂಗ್ರೆಸ್ ಪಾಳೆಯದ ನಡುವೆ ಜಿದ್ದಿನ